ಮೊಳವಾಡ ಸಂತ್ರಸ್ತರ ಆಕ್ರೋಶ. ಶಾಶ್ವತ ಪುನರ್ವಸತಿ ಕಲ್ಪಿಸಿ, ಇಲ್ಲದಿದ್ದರೆ ಆಗಸ್ಟ್ 10ರಿಂದ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಲಾಗುವುದು. ಹಿಪ್ಪರಗಿ ಅಣೆಕಟ್ಟಿನ ಹಿನ್ನೀರಿನಿಂದ ಸಂಪೂರ್ಣ ಮುಳುಗಡೆಯಾದ ಮೊಳವಾಡ ಗ್ರಾಮದ ನಿವಾಸಿಗಳಿಗೆ ಶಾಶ್ವತ ಪುನರ್ವಸತಿ ಹಾಗೂ ಕಾನೂನುಬದ್ಧ ಎಲ್ಲಾ ಹಕ್ಕು ಸೌಲಭ್ಯಗಳನ್ನು ತಕ್ಷಣ ಕಲ್ಪಿಸುವಂತೆ ಆಗ್ರಹಿಸಿ ಹಿಪ್ಪರಗಿ ಅಣೆಕಟ್ಟು ಯೋಜನೆಯ ಸಂಪೂರ್ಣ ಮುಳುಗಡೆಯಾದ ಮೊಳವಾಡ ಗ್ರಾಮ ಪುನರ್ವಸತಿ ಹೋರಾಟ ಸಮಿತಿ ಸದಸ್ಯರು ಕಾಗವಾಡ ತಹಶೀಲ್ದಾರ್ ಕಚೇರಿ ಎದುರು ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಕಳೆದ 14 ವರ್ಷಗಳಿಂದ ಮೊಳವಾಡ ಗ್ರಾಮದ ಸಂತ್ರಸ್ತರು ಶಾಶ್ವತ ಪುನರ್ವಸತಿ, ಮೂಲಭೂತ ಸೌಲಭ್ಯಗಳು ಹಾಗೂ ನ್ಯಾಯಸಮ್ಮತ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ನಾವು ಮೊಳವಾಡ ಗ್ರಾಮದಿಂದ ಈ ಪುನರ್ವಸತಿ ಸಲುವಾಗಿ ನಾವು ಇವತ್ತು ತಹಶೀಲ್ದಾರ್ ಮನೆ ಕೊಡಕ್ಕೆ ನಾವು ಕಾಗವಾಡ ಬಂದಿದ್ದೀವಿ. ನಮಗೆ ಸುಮಾರು 14 ವರ್ಷ ಆಯಿತು ನಮ್ಮ ಒಳಗಡೆ ಆಗಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೂ ಪುನರ್ವಸತಿ ಕಲ್ಪಿಸೋಕೆ ಸರ್ಕಾರ ಸಾಧ್ಯ ಆಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಮನೆಗಳು ಮಾಡಿಕೊಂಡು ಇವತ್ತು ನಾವು ಜನರನ್ನ ವಿಸ್ಥಾಪನೆ ಮಾಡ್ತಕ್ಕಂಥ ಈ ಸರ್ಕಾರದವರನ್ನು ಖಂಡಿಸಿ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮನೆಗಳಿಗೆ ಉತ್ತರ ಕೊಡಬೇಕು ಮತ್ತು ನಮ್ಮನ್ನ ಆದಷ್ಟು ಬೇಗ ಇಲ್ಲಿಂದ ಪುನರ್ವಸತಿ ಕಲ್ಪಿಸ್ಬೇಕು ಅಂತ ಹೇಳೋದು ಬೇಡಿಕೆ ಹಲವಾರು ಸಾರಿ ನಾವು ಮನವಿ ಮಾಡಿದ್ರು. ಯಾವ ಅಧಿಕಾರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಈ SL ಅವ್ರ ಜೋಡಿ ಮಾತಾಡಿದಾಗ ನಾವು ಮಾಡ್ತೀವಿ ಅಂತಾರೆ. ಇನ್ನೊಬ್ರು ಬರ್ತಾರೋ ನೀವು ಪ್ಯಾಕೇಜ್ ಕೊಡ್ತೇವಂತ ಜನರನ್ನ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾವ. ಇದು ಆಗ್ಬಾರ್ದು ಮುಂದಿನ ದಿನಗಳದಾಗ. ಈಗ ನಾವೆಲ್ಲರೂ ಸೇರಿ ಒಂದು ಒಕ್ಕೂಲ ಮನವಿ ಏನಪ್ಪಾ ಅಂತಂದ್ರೆ ಬರ್ತಕ್ಕಂಥ ದಿನಗಳಾಗ ವರ್ಷ 2 ವರ್ಷ ಅನ್ಬಾರ್ದು, ಬರೋ 6 ತಿಂಗಳ ಒಳಗೆ ನಮ್ಗೆ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ ನಮಗೆ ಪುನರ್ವಸತಿ ಕಲ್ಪಿಸ್ಬೇಕಂತ ನಾವು ಮನವಿ ಪಟ್ಟ ಮೂಲಕ ಮಾನ್ಯ ತಹಶೀಲ್ದಾರ್ ಬೇಡಿಕೊಳ್ತಾ ಇದೀವಿ. ಎಲ್ಲ ಇದು ಒಂದ್ ವೇಳೆ ಈಡೇರ್ಲಿಲ್ಲ ಅಂತಂದ್ರೆ ಬರ್ತಕ್ಕಂಥ 10ನೇ ತಾರೀಕು ಆಗಸ್ಟ್ 10ನೇ ತಾರೀಕು ನಾವು ಊರಿನ ಗ್ರಾಮಸ್ಥರ ಸೇರಿ ಒಂದು ಉಗ್ರ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೂಲಕ ನಾವು ಎಲ್ಲ SLO ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಈ ಗಮನ ತರಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಸಂಪೂರ್ಣ ಮೊಳವಾಡ ಗ್ರಾಮ ಸಂತ್ರಸ್ತರ ಪುನರ್ವಸತಿ ಹೋರಾಟ ಸಮಿತಿ ಮೊಳವಾಡ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಕಾಗವಾಡಿಯವರಿಗೆ ಹಿಪ್ಪರಗಿ ಅಣೆಕಟ್ಟು ಹಿನ್ನೀರಿನಿಂದ ಸಂಪೂರ್ಣ ಒಳಗೊಂಡ ಮೊಳವಾಡ ಗ್ರಾಮದ ನಿವಾಸಿಗಳಿಗೆ ಕಾನೂನುಬದ್ಧ ಪುನರ್ವಸತಿ ಮತ್ತು ಎಲ್ಲಾ ಹಕ್ಕುಗಳ ಸೌಲಭ್ಯಗಳ ತಕ್ಷಣ ಕಲ್ಪಿಸುವ ಕುರಿತು ನಾವು ಮನವಿ ಕೊಡ್ತಾ ಇದ್ದೀವಿ. ಮಾನ್ಯರೇ, ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಹಿಪ್ಪರಗಿ ಅಣೆಕಟ್ಟು ಹಿನ್ನೀರಿನಿಂದ ಸಂಪೂರ್ಣ ಮುಳುಗಡೆಗೊಂಡ ಮೊಳವಾಡ ಗ್ರಾಮದ ನಿವಾಸಿಗಳು ಹಲವು 14 ವರ್ಷಗಳಿಂದ ಶಾಶ್ವತ ಪುನರ್ವಸತಿ ಮತ್ತು ಮೂಲಭೂತ ಸೌಲಭ್ಯ ವಂಚಿತರಾಗಿದ್ದಾರೆ. ರೈಟ್ ಆಫ್ ಫೈರ್ ಕಮ್ಯುನಿಕೇಶನ್ಸ್ ಟ್ರಾನ್ಸ್ಫರೆನ್ಸ್ ಲ್ಯಾಂಡ್ ಅಕ್ವೈಷನ್ ಅಂಡ್ ರೆಮಿಷನ್ ಸ್ಟೇಟ್ಮೆಂಟ್ ಆಕ್ಟ್ 2013 ಹಾಗೂ ಕರ್ನಾಟಕ ಸರ್ಕಾರದ ಅನ್ವಯಿಸುವ ಪುನರ್ವಸತಿ ನಿಯಮಗಳ ಪ್ರಕಾರ ಸಂತ್ರಸ್ತರಿಗೆ ನ್ಯಾಯಸಮ್ಮತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ಸ್ಥಾಪನೆ ನೀಡುವುದು ಸರ್ಕಾರದ ಕಾನೂನುಬದ್ಧ ಜವಾಬ್ದಾರಿಯಾಗಿದೆ. ಭಾರತ ಸಂವಿಧಾನದ ಅನುಚ್ಛೇದ 14 ಮತ್ತು 21 ಅಡಿಯಲ್ಲಿ ಸಮಾನತೆ ಹಾಗೂ ಗೌರವಯುತ ಜೀವನ ನಡೆಸುವ ಹಕ್ಕು ಸಂತ್ರಸ್ತರಿಗೆ ಲಭ್ಯವಿದೆ. ಆದ್ರಿಂದ ನಮ್ಮ ಗ್ರಾಮದ ಸಂತ್ರಸ್ತರಿಗೆ ಈ ಕೆಳಗಿನ ಹಕ್ಕುಗಳು ಮತ್ತು ಸೌಲಭ್ಯ ತಕ್ಷಣ ಕಲ್ಪಿಸಬೇಕಾಗಿ ನಾವು ಮಾನ್ಯ ತಹಶೀಲ್ದಾರಲ್ಲಿ ಈ ಮನವಿ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಪ್ರಮುಖ ಬೇಡಿಕೆಗಳು ಸಂಪೂರ್ಣ ಮುಳುಗಡೆಗೊಂಡ ಮೊಳವಾಡ ಗ್ರಾಮವನ್ನ ಶಾಶ್ವತವಾಗಿ ಪುನರ್ವಸತಿ ಕಲ್ಪಿಸಬೇಕು. ಅವರ ಪ್ರತಿಯೊಂದು ಕುಟುಂಬಕ್ಕೂ ವಸತಿ ನಿವೇಶನ ಮತ್ತು ಮನೆ ಒದಗಿಸಬೇಕು. ನ್ಯಾಯಸಮ್ಮತ ಪರಿಹಾರದ ಬಾಕಿ ಇದ್ರೆ ಕೂಡಲೇ ಅದು ಕೂಡ ತೋರಿಸಬೇಕು. ಪುನರ್ವಸತಿ ಪ್ರದೇಶದಲ್ಲಿ ಕುಡಿಯುವ ನೀರು, ವಿದ್ಯುತ್, ರಸ್ತೆ, ಚರಂಡಿ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು. ಶಾಲೆ, ಅಂಗನವಾಡಿ, ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯತ್ ಕಚೇರಿಯನ್ನು ನಿರ್ಮಿಸಬೇಕು. ಸ್ಮಶಾನ, ಸಮಾಧಿ ಭೂಮಿ ಹಾಗೂ ಧಾರ್ಮಿಕ ಸ್ಥಳ ಜಾಗವನ್ನು ನಿಗದಿಪಡಿಸಬೇಕು. ಜೀವನೋಪಾಯ ಕಳೆದುಕೊಂಡ ಕುಟುಂಬಗಳಿಗೆ ಉದ್ಯೋಗ, ಕೌಶಲ್ಯ ತರಬೇತಿ ಮತ್ತು ಸ್ವಯಂ ಉದ್ಯೋಗ ನೆರವನ್ನು ನೀಡಬೇಕು. ಸ್ಥಳಾಂತರ ಮತ್ತು ಪುನರ್ವಸತಿ ಭತ್ಯೆ ಸೇರಿದಂತೆ ಕಾನೂನು ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ಪುನರ್ವಸತಿ ಯೋಜನೆ ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕ ನೀಡಬೇಕು. ಸಂತ್ರಸ್ತರ ಸಭೆ ನಡೆಸಿ ಸಮಸ್ಯೆಗಳಿಸಿ ನಿಗದಿತ ಕಾಲಮಿತಿ ಒಳಗೆ ಪರಿಹಾರ ನೀಡಬೇಕಂತ ಹೇಳಿ ಈ ಮನವಿಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧನೆ ಮಾಡಿ ತ್ವರಿತ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಇಲ್ಲವಾದಲ್ಲಿ 10/8/2026 ನಾವು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ತಮ್ಮ ಕಚೇರಿ ಮುಂದೆ ಹೋರಾಟ ಮುಂದುವರಿಸುವ ಅನಿವಾರ್ಯತೆ ಉಂಟಾಗ್ತದೆ ಅಂತ ಹೇಳಿ RFCT LARR ಆಕ್ಟ್ 2013 ಹಾಗೂ ಕರ್ನಾಟಕ ಸರ್ಕಾರದ ಪುನರ್ವಸತಿ ನೀತಿಗಳ ಪ್ರಕಾರ ಸಂತ್ರಸ್ತರಿಗೆ ನ್ಯಾಯಸಮ್ಮತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ಸ್ಥಾಪನೆ ಕಲ್ಪಿಸುವಂತೆ ಒತ್ತಾಯಿಸಿದರು. ಸಂತ್ರಸ್ತರು ಸಂಪೂರ್ಣ ಮುಳುಗಡೆಯಾದ ಗ್ರಾಮಕ್ಕೆ ಶಾಶ್ವತ ಪುನರ್ವಸತಿ, ಅರ್ಹ ಕುಟುಂಬಗಳಿಗೆ ಮನೆ ಅಥವಾ ನಿವೇಶನ, ಬಾಕಿ ಪರಿಹಾರ ಪಾವತಿ ಸೇರಿದಂತೆ ಪುನರ್ವಸತಿ ಪ್ರದೇಶದಲ್ಲಿ ಕುಡಿಯುವ ನೀರು, ವಿದ್ಯುತ್, ರಸ್ತೆ,
ಚರಂಡಿ, ಬೀದಿ ದೀಪ, ಶಾಲೆ, ಅಂಗನವಾಡಿ, ಆರೋಗ್ಯ ಕೇಂದ್ರ, ಸ್ಮಶಾನ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ಅಗತ್ಯ ಜಾಗ ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿದರು. ಇದಲ್ಲದೆ ಜೀವನೋಪಾಯ ಕಳೆದುಕೊಂಡ ಕುಟುಂಬಗಳಿಗೆ ಉದ್ಯೋಗ, ಕೌಶಲ್ಯ ತರಬೇತಿ, ಸ್ವಯಂ ಉದ್ಯೋಗ ನೆರವು, ಸ್ಥಳಾಂತರ ಭತ್ಯೆ ಹಾಗೂ ಪುನರ್ವಸತಿ ಭತ್ಯೆ ಸೇರಿದಂತೆ ಕಾನೂನುಬದ್ಧ ಎಲ್ಲಾ ಸೌಲಭ್ಯಗಳನ್ನು ಕೂಡಲೇ ನೀಡಬೇಕು ಎಂದು ಮನವಿ ಮಾಡಿದರು. ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಆಗಸ್ಟ್ 10ರಿಂದ ಕಾಗವಾಡ ತಹಶೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಲಾಗುವುದು ಎಂದು ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಸದಸ್ಯರಾದ ದೇವಗೌಡ ಹುದ್ದಾರ, ಭಾಸ್ಕರ ಹಲ್ಯಾಳ, ಕೇಶವ ಕಾಂಬಳಿ, ಅಜಿತ್ ಭಂಡಾರಿ, ಗಣಪತಿ ಕಾಂಬಳಿ, ಸುನೀಲ್ ಕಾಂಬಳಿ, ದಯಾನಂದ ಕೀರೂರಿ, ಶಾಂತಿನಾಥ ಕಾಂಬಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.